ಒಪ್ಪಂದದಂತೆ ಭಾರತ ಎರಡನೇ ಬಾರಿಗೆ ಬಾಂಗ್ಲಾದೇಶಕ್ಕೆ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ. ಅದೊಂದು ಒಪ್ಪಂದ ಇತ್ತು, 3 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಕೊಡಬೇಕು ಅಂತೇಳಿ. ಈಗ ಬಾಂಗ್ಲಾದೇಶಕ್ಕೆ ಎರಡನೇ ಬಾರಿಗೆ ಸಾವಿರಾರು ಟನ್ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ ಭಾರತ. ಅಪಾರ ಪ್ರಮಾಣದ ಅಕ್ಕಿಯನ್ನು ಹೊತ್ತಂಥ 2 ಹಡಗುಗಳು ನಿನ್ನೆ ಬಾಂಗ್ಲಾದ ಮೊಂಗ್ಲಾ ಬಂದರಿಗೆ ತಲುಪಿದೆ. 2 ಬೃಹತ್ ಗಾತ್ರದ ಹಡಗುಗಳು 16,400 ಟನ್ ಅಕ್ಕಿಯನ್ನು ಹೊತ್ತು ಅಲ್ಲಿನ ಬಂದರನ್ನು ತಲುಪಿದೆ ಅನ್ನೋದು ಈಗ ಮಾಹಿತಿ ತಿಳಿದು ಬಂದಿದೆ. ಒಪ್ಪಂದದ ಪ್ರಕಾರ ಬಾಂಗ್ಲಾದೇಶ ಭಾರತದಿಂದ 3 ಲಕ್ಷ ಟನ್ ಅಕ್ಕಿಯನ್ನು ಪಡೆಯುತ್ತೆ. ಮೊಂಗ್ಲಾ ಆಹಾರ ನಿಯಂತ್ರಕರ ಕಚೇರಿ ನೀಡಿದ ಮಾಹಿತಿಯಂತೆ ಈ ಪೈಕಿ ಅಂದರೆ 3 ಲಕ್ಷ ಟನ್ ಅದರಲ್ಲಿ 40% ಅಕ್ಕಿಯನ್ನು ಮೊಂಗ್ಲಾ ಬಂದರ್ನಲ್ಲಿ ಈಗ ಇಳಿಸಲಾಗುತ್ತೆ ಅನ್ನೋದು ಮಾಹಿತಿ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ನ ಕಂಪ್ಲೀಟ್ ಡೀಟೇಲ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಒಪ್ಪಂದದಂತೆ ಭಾರತ ಎರಡನೇ ಬಾರಿಗೆ ಬಾಂಗ್ಲಾದೇಶಕ್ಕೆ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ. ಅದೊಂದು ಒಪ್ಪಂದ ಇತ್ತು, 3 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಕೊಡಬೇಕು ಅಂತೇಳಿ. ಈಗ ಬಾಂಗ್ಲಾದೇಶಕ್ಕೆ ಎರಡನೇ ಬಾರಿಗೆ ಸಾವಿರಾರು ಟನ್ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ ಭಾರತ. ಅಪಾರ ಪ್ರಮಾಣದ ಅಕ್ಕಿಯನ್ನು ಹೊತ್ತಂಥ 2 ಹಡಗುಗಳು ನಿನ್ನೆ ಬಾಂಗ್ಲಾದ ಮೊಂಗ್ಲಾ ಬಂದರಿಗೆ ತಲುಪಿದೆ. 2 ಬೃಹತ್ ಗಾತ್ರದ ಹಡಗುಗಳು 16,400 ಟನ್ ಅಕ್ಕಿಯನ್ನು ಹೊತ್ತು ಅಲ್ಲಿನ ಬಂದರನ್ನು ತಲುಪಿದೆ ಅನ್ನೋದು ಈಗ ಮಾಹಿತಿ ತಿಳಿದು ಬಂದಿದೆ. ಒಪ್ಪಂದದ ಪ್ರಕಾರ ಬಾಂಗ್ಲಾದೇಶ ಭಾರತದಿಂದ 3 ಲಕ್ಷ ಟನ್ ಅಕ್ಕಿಯನ್ನು ಪಡೆಯುತ್ತೆ. ಮೊಂಗ್ಲಾ ಆಹಾರ ನಿಯಂತ್ರಕರ ಕಚೇರಿ ನೀಡಿದ ಮಾಹಿತಿಯಂತೆ ಈ ಪೈಕಿ ಅಂದರೆ 3 ಲಕ್ಷ ಟನ್ ಅದರಲ್ಲಿ 40% ಅಕ್ಕಿಯನ್ನು ಮೊಂಗ್ಲಾ ಬಂದರ್ನಲ್ಲಿ ಈಗ ಇಳಿಸಲಾಗುತ್ತೆ ಅನ್ನೋದು ಮಾಹಿತಿ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ನ ಕಂಪ್ಲೀಟ್ ಡೀಟೇಲ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಒಪ್ಪಂದದಂತೆ ಭಾರತ ಎರಡನೇ ಬಾರಿಗೆ ಬಾಂಗ್ಲಾದೇಶಕ್ಕೆ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ. ಅದೊಂದು ಒಪ್ಪಂದ ಇತ್ತು, 3 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಕೊಡಬೇಕು ಅಂತೇಳಿ. ಈಗ ಬಾಂಗ್ಲಾದೇಶಕ್ಕೆ ಎರಡನೇ ಬಾರಿಗೆ ಸಾವಿರಾರು ಟನ್ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ ಭಾರತ. ಅಪಾರ ಪ್ರಮಾಣದ ಅಕ್ಕಿಯನ್ನು ಹೊತ್ತಂಥ 2 ಹಡಗುಗಳು ನಿನ್ನೆ ಬಾಂಗ್ಲಾದ ಮೊಂಗ್ಲಾ ಬಂದರಿಗೆ ತಲುಪಿದೆ. 2 ಬೃಹತ್ ಗಾತ್ರದ ಹಡಗುಗಳು 16,400 ಟನ್ ಅಕ್ಕಿಯನ್ನು ಹೊತ್ತು ಅಲ್ಲಿನ ಬಂದರನ್ನು ತಲುಪಿದೆ ಅನ್ನೋದು ಈಗ ಮಾಹಿತಿ ತಿಳಿದು ಬಂದಿದೆ. ಒಪ್ಪಂದದ ಪ್ರಕಾರ ಬಾಂಗ್ಲಾದೇಶ ಭಾರತದಿಂದ 3 ಲಕ್ಷ ಟನ್ ಅಕ್ಕಿಯನ್ನು ಪಡೆಯುತ್ತೆ. ಮೊಂಗ್ಲಾ ಆಹಾರ ನಿಯಂತ್ರಕರ ಕಚೇರಿ ನೀಡಿದ ಮಾಹಿತಿಯಂತೆ ಈ ಪೈಕಿ ಅಂದರೆ 3 ಲಕ್ಷ ಟನ್ ಅದರಲ್ಲಿ 40% ಅಕ್ಕಿಯನ್ನು ಮೊಂಗ್ಲಾ ಬಂದರ್ನಲ್ಲಿ ಈಗ ಇಳಿಸಲಾಗುತ್ತೆ ಅನ್ನೋದು ಮಾಹಿತಿ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ನ ಕಂಪ್ಲೀಟ್ ಡೀಟೇಲ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಒಪ್ಪಂದದಂತೆ ಭಾರತ ಎರಡನೇ ಬಾರಿಗೆ ಬಾಂಗ್ಲಾದೇಶಕ್ಕೆ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ. ಅದೊಂದು ಒಪ್ಪಂದ ಇತ್ತು, 3 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಕೊಡಬೇಕು ಅಂತೇಳಿ. ಈಗ ಬಾಂಗ್ಲಾದೇಶಕ್ಕೆ ಎರಡನೇ ಬಾರಿಗೆ ಸಾವಿರಾರು ಟನ್ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ ಭಾರತ. ಅಪಾರ ಪ್ರಮಾಣದ ಅಕ್ಕಿಯನ್ನು ಹೊತ್ತಂಥ 2 ಹಡಗುಗಳು ನಿನ್ನೆ ಬಾಂಗ್ಲಾದ ಮೊಂಗ್ಲಾ ಬಂದರಿಗೆ ತಲುಪಿದೆ. 2 ಬೃಹತ್ ಗಾತ್ರದ ಹಡಗುಗಳು 16,400 ಟನ್ ಅಕ್ಕಿಯನ್ನು ಹೊತ್ತು ಅಲ್ಲಿನ ಬಂದರನ್ನು ತಲುಪಿದೆ ಅನ್ನೋದು ಈಗ ಮಾಹಿತಿ ತಿಳಿದು ಬಂದಿದೆ. ಒಪ್ಪಂದದ ಪ್ರಕಾರ ಬಾಂಗ್ಲಾದೇಶ ಭಾರತದಿಂದ 3 ಲಕ್ಷ ಟನ್ ಅಕ್ಕಿಯನ್ನು ಪಡೆಯುತ್ತೆ. ಮೊಂಗ್ಲಾ ಆಹಾರ ನಿಯಂತ್ರಕರ ಕಚೇರಿ ನೀಡಿದ ಮಾಹಿತಿಯಂತೆ ಈ ಪೈಕಿ ಅಂದರೆ 3 ಲಕ್ಷ ಟನ್ ಅದರಲ್ಲಿ 40% ಅಕ್ಕಿಯನ್ನು ಮೊಂಗ್ಲಾ ಬಂದರ್ನಲ್ಲಿ ಈಗ ಇಳಿಸಲಾಗುತ್ತೆ ಅನ್ನೋದು ಮಾಹಿತಿ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ನ ಕಂಪ್ಲೀಟ್ ಡೀಟೇಲ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಒಪ್ಪಂದದಂತೆ ಭಾರತ ಎರಡನೇ ಬಾರಿಗೆ ಬಾಂಗ್ಲಾದೇಶಕ್ಕೆ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ. ಅದೊಂದು ಒಪ್ಪಂದ ಇತ್ತು, 3 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಕೊಡಬೇಕು ಅಂತೇಳಿ. ಈಗ ಬಾಂಗ್ಲಾದೇಶಕ್ಕೆ ಎರಡನೇ ಬಾರಿಗೆ ಸಾವಿರಾರು ಟನ್ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ ಭಾರತ. ಅಪಾರ ಪ್ರಮಾಣದ ಅಕ್ಕಿಯನ್ನು ಹೊತ್ತಂಥ 2 ಹಡಗುಗಳು ನಿನ್ನೆ ಬಾಂಗ್ಲಾದ ಮೊಂಗ್ಲಾ ಬಂದರಿಗೆ ತಲುಪಿದೆ. 2 ಬೃಹತ್ ಗಾತ್ರದ ಹಡಗುಗಳು 16,400 ಟನ್ ಅಕ್ಕಿಯನ್ನು ಹೊತ್ತು
ಅಲ್ಲಿನ ಬಂದರನ್ನು ತಲುಪಿದೆ ಅನ್ನೋದು ಈಗ ಮಾಹಿತಿ ತಿಳಿದು ಬಂದಿದೆ. ಒಪ್ಪಂದದ ಪ್ರಕಾರ ಬಾಂಗ್ಲಾದೇಶ ಭಾರತದಿಂದ 3 ಲಕ್ಷ ಟನ್ ಅಕ್ಕಿಯನ್ನು ಪಡೆಯುತ್ತೆ. ಮೊಂಗ್ಲಾ ಆಹಾರ ನಿಯಂತ್ರಕರ ಕಚೇರಿ ನೀಡಿದ ಮಾಹಿತಿಯಂತೆ ಈ ಪೈಕಿ ಅಂದರೆ 3 ಲಕ್ಷ ಟನ್ ಅದರಲ್ಲಿ 40% ಅಕ್ಕಿಯನ್ನು ಮೊಂಗ್ಲಾ ಬಂದರ್ನಲ್ಲಿ ಈಗ ಇಳಿಸಲಾಗುತ್ತೆ ಅನ್ನೋದು ಮಾಹಿತಿ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ನ ಕಂಪ್ಲೀಟ್ ಡೀಟೇಲ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಒಪ್ಪಂದದಂತೆ ಭಾರತ 2ನೇ ಬಾರಿಗೆ ಬಾಂಗ್ಲಾದೇಶಕ್ಕೆ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ. ಅದೊಂದು ಒಪ್ಪಂದ ಇತ್ತು, 3 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಕೊಡಬೇಕು ಅಂತೇಳಿ. ಈಗ ಬಾಂಗ್ಲಾದೇಶಕ್ಕೆ 2ನೇ ಬಾರಿಗೆ 1000 ಟನ್ ಅಕ್ಕಿಯನ್ನು ಕಳುಹಿಸಿಕೊಟ್ಟಿದೆ ಭಾರತ. ಅಪಾರ ಪ್ರಮಾಣದ ಅಕ್ಕಿಯನ್ನು ಹೊತ್ತಂಥ 2 ಹಡಗುಗಳು ನಿನ್ನೆ ಬಾಂಗ್ಲಾದ ಮೊಂಗ್ಲಾ ಬಂದರಿಗೆ ತಲುಪಿದೆ. 2 ಬೃಹತ್ ಗಾತ್ರದ ಹಡಗುಗಳು 16,400 ಟನ್ ಅಕ್ಕಿಯನ್ನು ಹೊತ್ತು ಅಲ್ಲಿನ ಬಂದರನ್ನು ತಲುಪಿದೆ ಅನ್ನೋದು ಈಗ ಮಾಹಿತಿ ತಿಳಿದು ಬಂದಿದೆ. ಒಪ್ಪಂದದ ಪ್ರಕಾರ ಬಾಂಗ್ಲಾದೇಶ ಭಾರತದಿಂದ 3 ಲಕ್ಷ ಟನ್ ಅಕ್ಕಿಯನ್ನು ಪಡೆಯುತ್ತೆ. ಮೊಂಗ್ಲಾ ಆಹಾರ ನಿಯಂತ್ರಕರ ಕಚೇರಿ ನೀಡಿದ ಮಾಹಿತಿಯಂತೆ ಈ ಪೈಕಿ ಅಂದರೆ 3 ಲಕ್ಷ ಟನ್ ಅದರಲ್ಲಿ 40% ಅಕ್ಕಿಯನ್ನು ಮೊಂಗ್ಲಾ ಬಂದರ್ನಲ್ಲಿ ಈಗ ಇಳಿಸಲಾಗುತ್ತೆ ಅನ್ನೋದು ಮಾಹಿತಿ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ನ ಕಂಪ್ಲೀಟ್ ಡೀಟೇಲ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಒಪ್ಪಂದದಂತೆ ಭಾರತ 2ನೇ ಬಾರಿಗೆ ಬಾಂಗ್ಲಾದೇಶಕ್ಕೆ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ. ಅದೊಂದು ಒಪ್ಪಂದ ಇತ್ತು, 3 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಕೊಡಬೇಕು ಅಂತೇಳಿ. ಈಗ ಬಾಂಗ್ಲಾದೇಶಕ್ಕೆ 2ನೇ ಬಾರಿಗೆ 1000 ಟನ್ ಅಕ್ಕಿಯನ್ನು ಕಳುಹಿಸಿಕೊಟ್ಟಿದೆ ಭಾರತ. ಅಪಾರ ಪ್ರಮಾಣದ ಅಕ್ಕಿಯನ್ನು ಹೊತ್ತಂಥ 2 ಹಡಗುಗಳು ನಿನ್ನೆ ಬಾಂಗ್ಲಾದ ಮೊಂಗ್ಲಾ ಬಂದರಿಗೆ ತಲುಪಿದೆ. 2 ಬೃಹತ್ ಗಾತ್ರದ ಹಡಗುಗಳು 16,400 ಟನ್ ಅಕ್ಕಿಯನ್ನು ಹೊತ್ತು ಅಲ್ಲಿನ ಬಂದರನ್ನು ತಲುಪಿದೆ ಅನ್ನೋದು ಈಗ ಮಾಹಿತಿ ತಿಳಿದು ಬಂದಿದೆ. ಒಪ್ಪಂದದ ಪ್ರಕಾರ ಬಾಂಗ್ಲಾದೇಶ ಭಾರತದಿಂದ 3 ಲಕ್ಷ ಟನ್ ಅಕ್ಕಿಯನ್ನು ಪಡೆಯುತ್ತೆ. ಮೊಂಗ್ಲಾ ಆಹಾರ ನಿಯಂತ್ರಕರ ಕಚೇರಿ ನೀಡಿದ ಮಾಹಿತಿಯಂತೆ ಈ ಪೈಕಿ ಅಂದರೆ 3 ಲಕ್ಷ ಟನ್ ಅದರಲ್ಲಿ 40% ಅಕ್ಕಿಯನ್ನು ಮೊಂಗ್ಲಾ ಬಂದರ್ನಲ್ಲಿ ಈಗ ಇಳಿಸಲಾಗುತ್ತೆ ಅನ್ನೋದು ಮಾಹಿತಿ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ನ ಕಂಪ್ಲೀಟ್ ಡೀಟೇಲ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಒಪ್ಪಂದದಂತೆ ಭಾರತ 2ನೇ ಬಾರಿಗೆ ಬಾಂಗ್ಲಾದೇಶಕ್ಕೆ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ. ಅದೊಂದು ಒಪ್ಪಂದ ಇತ್ತು, 3 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಕೊಡಬೇಕು ಅಂತೇಳಿ. ಈಗ ಬಾಂಗ್ಲಾದೇಶಕ್ಕೆ 2ನೇ ಬಾರಿಗೆ 1000 ಟನ್ ಅಕ್ಕಿಯನ್ನು ಕಳುಹಿಸಿಕೊಟ್ಟಿದೆ ಭಾರತ. ಅಪಾರ ಪ್ರಮಾಣದ ಅಕ್ಕಿಯನ್ನು ಹೊತ್ತಂಥ 2 ಹಡಗುಗಳು ನಿನ್ನೆ ಬಾಂಗ್ಲಾದ ಮೊಂಗ್ಲಾ ಬಂದರಿಗೆ ತಲುಪಿದೆ. 2 ಬೃಹತ್ ಗಾತ್ರದ ಹಡಗುಗಳು 16,400 ಟನ್ ಅಕ್ಕಿಯನ್ನು ಹೊತ್ತು ಅಲ್ಲಿನ ಬಂದರನ್ನು ತಲುಪಿದೆ ಅನ್ನೋದು ಈಗ ಮಾಹಿತಿ ತಿಳಿದು ಬಂದಿದೆ. ಒಪ್ಪಂದದ ಪ್ರಕಾರ ಬಾಂಗ್ಲಾದೇಶ ಭಾರತದಿಂದ 3 ಲಕ್ಷ ಟನ್ ಅಕ್ಕಿಯನ್ನು ಪಡೆಯುತ್ತೆ. ಮೊಂಗ್ಲಾ ಆಹಾರ ನಿಯಂತ್ರಕರ ಕಚೇರಿ ನೀಡಿದ ಮಾಹಿತಿಯಂತೆ ಈ ಪೈಕಿ ಅಂದರೆ 3 ಲಕ್ಷ ಟನ್ ಅದರಲ್ಲಿ 40% ಅಕ್ಕಿಯನ್ನು ಮೊಂಗ್ಲಾ ಬಂದರ್ನಲ್ಲಿ ಈಗ ಇಳಿಸಲಾಗುತ್ತೆ ಅನ್ನೋದು ಮಾಹಿತಿ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ನ ಕಂಪ್ಲೀಟ್ ಡೀಟೇಲ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.